ಹಲೋ, ದಿಸ್ ಇಸ್ ಚಿರಾಯು. ಇದ್ರ ಬಗ್ಗೆ ಮಾತಾಡೋದು ಬೇಡ, ಕಂಟೆಂಟ್ ಮಾಡೋದು ಬೇಡ, ಟ್ರ್ಯಾಕ್ ಮಾಡೋದು ಬೇಡ, ಡಿಸ್ ಮಾಡೋದು ಬೇಡ, ಇಗ್ನೋರ್ ಮಾಡಿ 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 ಸಾಕಾಯ್ತು. ಕೊನೆಗೂ ಮಾತಾಡೋ ಟೈಮ್ ಬಂದ್ಬಿಡ್ತು. ಅಂದ್ರೆ ಎಷ್ಟಂತ ಟ್ರಿಗರ್ ಮಾಡ್ತೀರಾ ಈಗ್ಲೂ ಇವತ್ತಿಗೂ. ಕೆಟ್ಟ ಮಾತು ಮಾಡಿ ರ್ಯಾಪ್ ಮಾಡೋರು ರ್ಯಾಪ್ ಮಾಡಬಾರ್ದು ಅಂತೀರಾ, ಮತ್ತೆ ನೀವು ಅದೇ ಮಾಡ್ತೀರಾ. ಅಂದ್ರೆ ಇಷ್ಟು ತಿಂದ್ರು ಅಷ್ಟೇ ಅಲ್ವಾ? ಏನಕ್ಕೆ ಒಂಥರ ಟ್ರಿಗರ್ ಆಗೋ ಥರ ಮಾತಾಡೋದು ಯಾಕೆ ನಿಮ್ ಪ್ರಕಾರ? ಹಂಗಂದ್ರೆ ಕೆಂಡ್ರಿಕ್ ಲ್ಯಾಮರು, ಸ್ನೂಪ್ ಡಾಗು, ಎಮಿನಮ್ಮು ಎಲ್ಲ ರ್ಯಾಪ್ ಮಾಡೋದು ನಿಲ್ಸ್ಬಿಡ್ಬೇಕಂದ್ರೆ ಯಾರ್ಯಾರು ಕೆಟ್ಟ ಮಾತು ಉಪಯೋಗಿಸ್ತಾರೋ, ಯಾರ್ಯಾರು ಸ್ಲ್ಯಾಂಗ್ಸ್ ಯೂಸ್ ಮಾಡ್ತಾರೋ ಅವರೆಲ್ಲ ನಿಲ್ಸ್ಬಿಡ್ಬೇಕಾ ನಿಮ್ ಪ್ರಕಾರ? ನಿಮ್ ಫೇವ್ರೆಟ್ ರ್ಯಾಪರ್ ಯೂಸ್ ಮಾಡಲ್ವಾ ಕೆಟ್ಟ ಮಾತು? ನೀವ್ ಮಾಡಿದ್ರೆ ಸರಿ, ಬೇರೆಯವ್ರು ಮಾಡಿದ್ರೆ ತಪ್ಪು. ಅಂದ್ರೆ ಯಾರನ್ನ ಕಮೆಂಟ್ ಹಾಕಿದ್ರೆ ಅದ್ರ ಟ್ರಿಗರ್ ಮಾಡೋದು, ಏನೋ ಒಂದು ಹೇಳೋದು, ಏನೋ ಒಂದು ಪೋಕ್ ಮಾಡೋದು. ನನ್ಗೂ ನಿಮ್ಗೂ ಒಂದು ಇಶ್ಯೂ ಆದಾಗ ನಾನು ಡಿಸ್ ಮಾಡ್ತೀನಿ. ಅವಾಗ ನೀವೇನ್ ಮಾಡಿದ್ರಿ? ಕಾಲ್ ಮಾಡಿದ್ರಿ, ಸಾರ್ಟ್ ಮಾಡ್ಕೊಂಡ್ರಾ? ನಾನು ಸುಮ್ಮನ ವೆನ್ ಯುವರ್ ಎನಿಮಿ ಇಸ್ ನಾಟ್ ರೆಡಿ ಟು ಫೈಟ್ ಲಿರಿಕಲಿ, ರ್ಯಾಪ್ ಅಲ್ಲಿ ಅಂತ ಅಂದಾಗ ಯಾಕೆ ಫೈಟ್ಗೆ ಹೋಗ್ಬೇಕು? ಇವಾಗ ಅಲೋಕ್ ಬ್ರೋ ತಗೊಳ್ಳಿ. ಅಲೋಕ್ ಬ್ರೋಗೂ ನಿಮ್ಗೂ ಇಶ್ಯೂ ಆಗಿರೋದು 10 ವರ್ಷದ 8 ವರ್ಷದ ಹಿಂದೆ. ಅದು ಇವತ್ತಿಗೂ ಏಕೆ ಕೆತ್ಕಿ ಟ್ರಿಗರ್ ಮಾಡಿ ಈಸ್ ನಾಟ್ ರೆಡಿ ಟು ಫೈಟ್ ಅಟ್ ಆಲ್. ಅವ್ರು ರ್ಯಾಪ್ ಅಲ್ಲಿ ಬರ್ತಾನೆ ಇಲ್ಲ. ಯಾಕೆ? ನನಗೆ ಫೋನ್ ಮಾಡಿ ಸಾರ್ಟ್ ಮಾಡ್ಕೊಳಕ್ ರೆಡಿ ಇರೋರು ಅವ್ರಿಗೆ ಫೋನ್ ಮಾಡಿ ಸಾರ್ಟ್ ಮಾಡ್ಕೊಳಕ್ ಏನು? ಅವ್ರು ನಿಮ್ ವಿಷಯಕ್ಕೆ ಬರ್ತಿಲ್ವಲ್ಲ? ಯಾಕೆ ಅಷ್ಟು ಚೀಪ್ ಲೆವೆಲ್ ಅಲ್ಲಿ ಇಳಿದು ಅದು ಏನೋ ಟ್ರ್ಯಾಕ್ ಆತರ ಪೋಸ್ಟರ್ ಮಾಡಿ, ಇವಾಗ ನಾನೇನೋ ಕಚಡ ಅಲ್ಕ ನನ್ನ ಮಗ ಬಿಟ್ಟಾಕ್ರಿ, ನನ್ಗೆ ಏನೂ ಇಲ್ಲ, ಯಾರು ನನ್ನ ಮೇಲೆ ಡಿಸ್ ಮಾಡಿದ್ರು ನಾನು ಕೇರೇ ಮಾಡಲ್ಲ. ಯಾಕಂದ್ರೆ ನಾನೇ ಹೇಳ್ತಾ ಇದ್ದೀನಲ್ಲ ನಾನು ಕಚಡ ಲೋಫರ್ ಅಂತ. ಅವನೇನು ಹೇಳೋದು? ನಾನು ಯಾರ್ಯಾರಿಗೆ ಸಪೋರ್ಟ್ ಮಾಡಿದ್ನೋ, ಡೇಮನ್ ಅಲ್ಲಿ ಶೇರ್ ಮಾಡಿದ್ನೋ, ನಾನು ಯಾರ್ಯಾರಿಗೆ ಮನ್ಸಿಂದ ನಾನು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕಮೆಂಟ್ ಮಾಡಿದ್ರು, ಶೇರ್ ಮಾಡಿದ್ನೋ, ಅವರೇ ನಮ್ಮ ಮೇಲೆ ಡಿಸ್ ಮಾಡ್ತಾ ಇದ್ದಾರೆ. ನನ್ಗೂ ಅವ್ರಿಗೂ ಏನು ಇಲ್ವೇ ಇಲ್ಲ. ಓಕೆ, ಮಾಡ್ಲಿ, ಅವ್ರಿಗೇನೋ ಕಂಟೆಂಟಾ ಅಥವಾ ಏನು ಅಂತ ಗೊತ್ತಿಲ್ಲ. ನಿನ್ನೆ ಚೆನ್ನಾಗಿದ್ದವ್ರು ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಡಿಸ್ಟ್ರಾಕ್ಟ್ ಮಾಡ್ತಾರೆ ಅಂದ್ರೆ ಐ ವಾಸ್ ಫ್ಲಿಪ್ ಆಗ್ಬಿಟ್ಟೆ ನಾನು. ನನಗೆ ಅದಕ್ಕೆ ರಿಪ್ಲೈ ಮಾಡಬೇಕು ಅಂತಾನು ಅನ್ಸಿಲ್ಲ. ಬಿಕಾಸ್ ಐ ಸಪೋರ್ಟೆಡ್ ಹಿಮ್ ಆಸ್ ಮೈ ಬ್ರದರ್ ಅವತ್ತಿಗೆ, ಡೇ ಒನ್ಗೆ. ಜಸ್ಟ್ ಬಿಕಾಸ್ ಮಾಹಿ ಬ್ರೋ ಹೇಳಿದ್ರು ಅವ್ರ ತಮ್ಮ ಅಂತ, ಐ ಥಾಟ್ ನನಗೂ ತಮ್ಮ ಥರ ಅಂತ. ಅಂದ್ರೆ ಬಿಟ್ಟಾಕ್ರಿ, ಅದು ಆ ವಿಷಯಕ್ಕೆ ನಾನು ಹೋಗ್ತಿಲ್ಲ. ಯಾಕಂದ್ರೆ ನನಗೆ ಅದು ಮ್ಯಾಟ್ರೇ ಆಗಲ್ಲ. ನನಗೆ ನಾವೇ ಹೇಳ್ತಾ ಇದೀವಿ ನಾವು ಕಚಡ ಲೋಫರ್, ನಾವು ವಿಷಯಕ್ಕೆ ಬರಬೇಡಿ ಅಂತ. ನೀವೇನು ನನಗೆ ಹೇಳೋದು ನಾನು ಕಚಡ ಲೋಫರ್ನ ಸರಿ ಇಲ್ಲ ಅಂತ? ನಾವು ನಮ್ದು ಹೆಂಗೋ ನಡೆದೋಗ್ಬಿಡುತ್ತೆ. ನಿಮ್ದು ಇವಾಗ ನಿಮ್ಗೆ ಹೆಂಗೆ ಫ್ಯಾಮಿಲಿ ಇದೆ, ನಿಮ್ಗೊಂದು ಮಗು ಇದೆ, ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ಅವ್ರಿಗೂ ಒಂದು ಮಗು ಇದೆ. ನಾಳೆ ಅವ್ರು ಏನ್ ನೋಡಿ ಕಲಿತಾರೆ? ನಿಮ್ನ ನೋಡಿ. ಅಂದ್ರೆ ನಾವು ಸೀನಿಯರ್ಸ್, ನೀವೆಲ್ಲ ಆಲ್ರೆಡಿ ಆಗೋಗಿರೋ ವಿಷಯ ಎಷ್ಟಂತ ಕೆದಕ್ತೀರಾ, ಎಷ್ಟೇ ಎಳಿತೀರಾ? ಬಿಟ್ಟಾಕ್ರಿ. ಇವಾಗ ಅದ್ ಏನೇನೋ ಪೋಸ್ಟ್ ಎಲ್ಲ ಏನಕ್ಕೆ ಬೇಕಿತ್ತು? ಹಳೆ ವಿಷಯ. ಅವ್ರ ಪಾಡಿಗೆ ಅವ್ರು ಇದಾರೆ, ನೀವು ಅವ್ರೇ ಮೋಸ ಮಾಡಿದ್ರಿ, ಅವರೇ ತೊಂದರೆ ಕೊಟ್ಟಿದ್ರಿ, ಎಷ್ಟಂತ ಹೇಳ್ತೀರಾ? ಅವ್ರ ಆಪಲ್ ಲಿರಿಕ್ಸ್ ಅಲ್ಲಿ ಫೈಟ್ ಮಾಡಕ್ಕೆ ಬರ್ತಿಲ್ವಲ್ಲ. ಅವ್ರ ಪಾಡಿಗೆ ಅವರೇ ಹೇಳ್ತಾ ಇದಾರೆ, ಈಸ್ ಡೂಯಿಂಗ್ ಇಸ್ ಕಂಟೆಂಟ್, ಯು ಡೂ ಯುವರ್ ಕಂಟೆಂಟ್ ಬ್ರೋ. ನನ್ಗೆ ಅವರು ಬ್ರದರೇ. ನಾನು ಇವಾಗ ಸುಮ್ಮನೆ ಇದ್ರೆ ನಾನು ಬಿಟ್ಕೊಟ್ಟಂಗ ಆಗುತ್ತೆ. ಐ ವಾಂಟ್ ಟು ಟೇಕ್ ಸ್ಟ್ಯಾಂಡ್ ಟು ಮೈ ಬ್ರದರ್. ಇವಾಗ ನೀವು ಒನ್ಸ್ ಅಪಾನ್ ಎ ಟೈಮ್ ಅವ್ರ ಬ್ರದರ್ ಅಂತ ಕರ್ದಿಲ್ವಾ? ಒಟ್ಟಿಗೆ ಊಟ ಮಾಡಿಲ್ವಾ? ಒಟ್ಟಿಗೆ ಮಲಗಿಲ್ವಾ? ಒಟ್ಟಿಗೆ ಕನ್ಸ್ಕೊಂಡಿಲ್ವಾ? ಏನಾದ್ರೂ ಆಗಿರ್ಲಿ, ಹಳೇದಾಯ್ತು, ಬಿಟ್ಟಾಕ್ರಿ, ಮುಂದಕ್ಕೆ ಹೋಗೋಣ. ನನ್ಗೇನ ಸರಿ ಇಲ್ಲ ಅನ್ಸ್ತಿದೆ ಬ್ರೋ, ಸೀರಿಯಸ್ಲಿ. ನನ್ಗೂ ನಿಮ್ಗೂ ಫೈಟ್ ಆದಾಗ್ಲು ಅಥವಾ ನಾನು ನಿಮಗೆ ಡಿಸ್ ಮಾಡಿದಾಗ್ಲು ಯಾರೋ ಬಂದು ನನ್ಗೆ ಏನಾದ್ರು ನಿಮ್ ಬಗ್ಗೆ ಮಾತಾಡಿದ್ದೆ, ನಾನು ಅವ್ರ ಹತ್ರ ನೆಗೆಟಿವ್ ಮಾತಾಡಿದ್ರೆ ನಾನು ನಾಲ್ಗೆ ಕಟ್ ಮಾಡ್ಬಿಡಿ ಬಂದು. ಐ ಸ್ವೇರ್. ನೀವೇನ್ ಮಾಡ್ತೀರಾ? ಅದೇ ನಿಮ್ದೇನೋ ಎನಿಮಿಟಿ ಇದ್ದಾಗ, ಇನ್ನೊಬ್ರು ಏನಾದ್ರು ಡಿಸ್ ಮಾಡಿದಾಗ ಯು ಗೋ ಶೇರ್, ಯು ಗೋ ಕಮೆಂಟ್ ದೆಮ್, ನೀವು ಇನ್ನೂ ಅವ್ರನ್ನ ಬೂಸ್ಟ್ ಮಾಡ್ತಿದ್ದೀರಾ. ಅಂದ್ರೆ ನೀವು ನೆಕ್ಸ್ಟ್ ಫ್ಯೂಚರ್ ಕಮ್ಯುನಿಟಿಗೆ ಅವ್ರಿಗೆ ಇಲ್ದೇ ಇರೋ ವಿಷಯಕ್ಕೂ ಅವರು ಇಲ್ದೇ ಇರೋ ಎನಿಮಿನ ಕ್ರಿಯೇಟ್ ಮಾಡಿ ಡಿಸ್ ಮಾಡೋ ತರ ಮಾಡ್ತಾ ಇದ್ದೀರಾ. ಇಫ್ ಯು ಹ್ಯಾವ್ ಪ್ರಾಬ್ಲಮ್, ನೀವು ಫೈಟ್ ಮಾಡಿ, ನೀವು ಫೇಸ್ ಮಾಡಿ, ನೀವ್ ಹೇಳಿ. ನೀವ್ ಯಾಕೆ ಬೇರೆಯವ್ರಿಗೆ ಅಂದ್ರೆ ಅವ್ರಿಗೆ ಇನ್ನೂ ಪ್ರೊವೋಕ್ ಆಗೋ ತರ, ಅವ್ರಿಗೆ ಸಪೋರ್ಟ್ ಮಾಡೋ ತರ ಯಾಕೆ ಮಾಡ್ತಿದ್ದೀರಿ? ಯು ಶುಡ್ ಟೆಲ್ ಬ್ರೋ, ಇದು ನಂದು ಅವ್ರದ್ದು ಮಧ್ಯ, ನೀವು ಇಂಟರ್ಫಿಯರ್ ಆಗಬೇಡಿ, ಇಟ್ಸ್ ಮೈನ್ ಅಂಡ್ ದೇರ್ ಬಿಸ್ನೆಸ್ ಬ್ರೋ ಅಂತ. ಐ ಸ್ವೇರ್, ನಾನು ಇವತ್ತಿಗೂ ನಿಮ್ ಬಗ್ಗೆ ನಾನು ಎಲ್ಲ ನೆಗೆಟಿವ್ ಮಾತಾಡ್ಬಿಟ್ಟಿದ್ರೆ, ಯಾರನ್ನಾದ್ರೂ ಹೇಳ್ಬಿಟ್ರೆ ನಾನು ರ್ಯಾಪ್ ಮಾಡೋದು ನಿಲ್ಸ್ಬಿಡ್ತೀನಿ. ನಾನು ಹೇಳ್ತಾ ಇಲ್ವಾ? ಸರಿ ಇಲ್ಲ ಬ್ರೋ, ದೇವರಾಣೆ ಸರಿ ಇಲ್ಲ ಬ್ರೋ. ಅವರು ಸಾಫ್ಟ್ ಬ್ರೋ, ಅವ್ರಿಗೂ ಫ್ಯಾಮಿಲಿ ಇಲ್ವಾ ಬ್ರೋ? ಅವ್ರಿಗೆ ನಿಮ್ಗೂ ಒಂದು ಕಿಡ್ ಇದೆ, ಅವ್ರಿಗೂ ಒಂದು ಕಿಡ್ ಇದೆ. ನಾಳೆ ಅವ್ರಿಗೆ ನೋಡಿ ಏನ್ ಕಲಿಬೇಕು ಬ್ರೋ? ಹಳೆದನ್ನ ಏನಕ್ಕೆ ಎದಕ್ಬೇಕು? ಏನಕ್ಕೆ ಫೈಟೇ ಇಲ್ಲ? ಇಲ್ದಿರೋ ಫೈಟ್ನ ಯಾಕೆ ತಗೊಂಡ್ಬರ್ಬೇಕು? ಇವತ್ತಿಗೂ ಅವ್ರು ನಿಮ್ಗೆ ಏನ್ ಟ್ರಿಗರ್ ಮಾಡಿದ್ದಾರೆ? ನನ್ಗೆ ಸರಿ ಇಲ್ಲ ಅನ್ಸ್ತಿದೆ ಬ್ರೋ, ಸೀರಿಯಸ್ಲಿ ಸರಿ ಇಲ್ಲ ಬ್ರೋ.
ನೀವೆಲ್ಲ ಸೀನಿಯರ್ ಏನೋ ಎಂಪೈರ್ ಬಿಲ್ಡ್ ಮಾಡಿದ್ದೀರಾ, ಏನೋ ನಿಮ್ಗೂ ಅಂತ ಒಂದು ಆಡಿಯನ್ಸ್ ಇದ್ದಾರೆ, ನಮ್ಗೆ ಬಿಡ್ರಿ. ನನ್ಗೆಲ್ಲ ಕಿತ್ಕೊಳಕ್ಕೂ ಗೊತ್ತು, ನನ್ಗೆ ಇವತ್ತಿಗೂ ಟ್ರ್ಯಾಕ್ ಮಾಡ್ಬೋದು. ನಾನು ಮಾಡಿದ್ದೆ ಸೀರಿಯಸ್ಲಿ ನಾನು ಮಾಡಿದ್ದೆ. ನೀವು ಏನೋ ಒಂದು ಹೇಳ್ತೀರಾ, ನೀವು ನನಗೆ ಡೈರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ಏನೋ ಒಂದು ಹೇಳ್ತೀರಾ. ಸೊ ಅದ್ರಲ್ಲಿ ನಂಗೆ ಒಂದು 50 ಕಮೆಂಟ್ ಬ್ರೋ ನಿಮ್ಗೆ ಹೇಳಿರೋದು ಬರುತ್ತೆ. ಎಷ್ಟು ನಾನು ಇಗ್ನೋರ್ ಮಾಡಿ ನನ್ನ ದೇವರಾಣೆ, ನಾನು ಎತ್ತಿಗೆ ಹತ್ಬಿಟ್ರೆ ದೇವರಾಣೆ ಹೇಳ್ತೀನಿ, ನನ್ಗೆ ಇಲ್ಲ ಬ್ರೋ, ನಾನು ಆ ಮೂಡಲ್ಲಿ ಇಲ್ಲ ಬ್ರೋ, ಸೀರಿಯಸ್ಲಿ ಇಲ್ಲ ಬ್ರೋ. ಅಂದ್ರೆ ಇಲ್ದಿರೋ ಎನಿಮಿಟಿನ ತೆಗೆದು ಕೆದಕಿ ಮಾತಾಡಿ ನನ್ನ ಮೇಲೆ 1000 ಜನ ಮಾಡ್ತಾವ್ರೆ, ಎಷ್ಟೊಂದು ಜನ ಮಾಡ್ತಾವ್ರೆ. ಜಸ್ಟ್ ಏನಕ್ಕೆ ಮಾಡ್ತಾವ್ರೆ ಅಂತ ಅವ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಐ ಡೋಂಟ್ ಇವನ್ ಕೇರ್ ಬ್ರೋ. ಸೀರಿಯಸ್ಲಿ ನನ್ಗೆ ಅದು ಮ್ಯಾಟ್ರೇ ಆಗಲ್ಲ. ನಾವು ಬಂದಿರೋದೇ ಹೆಂಗೆ ಅಂತ ಗೊತ್ತು, ಎಲ್ರಿಗೂ ಗೊತ್ತು ನಾನು ಹೆಂಗ್ ಬಂದಿದ್ದೀನಿ ಅಂತ. ನನ್ಗದು ಮ್ಯಾಟ್ರೂ ಆಗಲ್ಲ, ನನ್ನ ಫರಕ್ಕೂ ಆಗಲ್ಲ. ನನಗೆ ಹೇಳೋದು ಇಷ್ಟೇ ಬ್ರೋ. ಸಾರಿ, ಬೇಡ ಅನ್ಸುತ್ತೆ ಬ್ರೋ, ಬೇಡ. ಯು ಸ್ಟಾಪ್ ಇಟ್. ನಿಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೋ ಅವ್ರಿಗೂ ಅಷ್ಟೇ ಎಫೆಕ್ಟ್ ಆಗುತ್ತೆ. ನಿಮ್ಗೆ ಎಫೆಕ್ಟ್ ಆಗಿಲ್ಲ ಅಂದ್ರೂ ನಿಮ್ಮ ಫ್ಯಾಮಿಲಿಗಳಿಗೆ ಎಫೆಕ್ಟ್ ಆಗುತ್ತೆ ಬ್ರೋ. ಅವ್ರಿಗೂ ಫ್ಯಾಮಿಲಿ ಇದೆ, ನಿಮ್ಗೂ ಫ್ಯಾಮಿಲಿ ಇದೆ. ನಾವು ಏನ್ ಬೇಕೋ ಅಲ್ಕ ಮಾತಲ್ಲೇ ಮಾತಾಡ್ತೀನಿ, ಅಸಹ್ಯ ಮಾಡಾಕ್ಬಿಡ್ತೀನಿ, ಕೆಟ್ಟದಾಗ. ನಿಮ್ಗೇನು ಲೂಪ್ ಹೋಲ್ಸ್ ಇಲ್ವಾ? ನಿಮ್ಗೇನು ಹೇಳಿದ್ರೆ 1000 ಐತೆ. ನನ್ಗೆಲ್ಲ ಗೊತ್ತು, ಐ ಸ್ವೇರ್ ನನ್ಗೆಲ್ಲ ಗೊತ್ತು. ಬೇಡ ಬ್ರೋ, ಸೀರಿಯಸ್ಲಿ ಬೇಡ ಬ್ರೋ, ನಿಲ್ಸಿ ಬ್ರೋ. ಆದ್ರೆ ಸಾರ್ಟ್ ಮಾಡ್ಕೊಳಕ್ ಟ್ರೈ ಮಾಡ್ರಿ ಬ್ರೋ. ಒಂದು ಕಾಲ್ ಮಾಡಿ ಏನ್ ಪ್ರಾಬ್ಲಮ್ ಅಂತ ಹೇಳಿ, ಅಥವಾ ಇದ್ರಲ್ಲೇ ಹೇಳಿ, ಲೈವಲ್ಲೇ ಹೇಳಿ, ಅಥವಾ ಕಂಟೆಂಟೇ ಮಾಡಿ ಏನ್ ನಿಮ್ಗೆ ಪ್ರಾಬ್ಲಮ್ ಆಯ್ತು ಅಂತ. ಓಕೆ, ಪ್ರಾಬ್ಲಮ್ ಆಗಿದ್ರೆ ಅದು ಹಳೇದು ಬಿಟ್ಟು ಮುಂದಕ್ಕೆ ಹೋಗ್ರಿ. ಇದು ಲಾಸ್ಟ್ ಬ್ರೋ, ನನ್ಗೆ ಇಷ್ಟ ಇಲ್ಲ. ನೀವಾಗ್ಲಿ ಅವರಾಗ್ಲಿ ಈ ಚೀಪ್ ಲೆವೆಲ್ಗೆ ಇಳಿಬಾರ್ದು ಬ್ರೋ. ಯು ಹ್ಯಾವ್ ಯುವರ್ ಆಡಿಯನ್ಸ್. ನಮ್ಮ ಲೆವೆಲ್ಗೆ ಬರಬೇಡ್ರಿ, ಹೇಳ್ತಿದ್ದೀನಿ. ಬೇಡ. ಥ್ಯಾಂಕ್ ಯು. ಇಷ್ಟೇ ನಾನು ಹೇಳೋದು. ನೋಡೋಣ ನಿಲ್ಲಿಸ್ತೀರಾ ಅಥವಾ ಕಂಟಿನ್ಯೂ ನೀವೇ ಮಾಡ್ತೀರಾ, ನೋಡೋಣ.